ಮೀನೊಳಗೆ ಏನಿಲ್ಲ ಹೊಸ ಮೀನು ಇದ್ರ ಬಗ್ಗೆ ಮಾಹಿತಿ ಕೊಡಮ್ಮ ಸ್ವಲ್ಪ. ಟೇಸ್ಟ್ ಮಾಡಿ ನೀನು. ನಾ ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಚಲೋ ಮೀನು ಅಂದ್ರೂ ಭಯಂಕರ ಐತಿ. ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗುರು, ಇವತ್ತು ನಮ್ಮ ಊರಲ್ಲಿ ಸಂತೆ ಇತ್ತು. ಸಂತೆ ಮಾತ್ರ ಸಖತ್ತಾಗಿತ್ತು. ಹೇಗಿತ್ತು, ಹೇಗೆ ಇಲ್ಲ ಏನನ್ನೋದು ಈಗ ಮಳೆಗಾಲ ಎಲ್ಲ, ಮಳೆಯಲ್ಲಿ ಹೇಗಿದೆ ಸಂತೆ ಅಂತ ನೋಡೋಣ ಬನ್ನಿ. ನಮ್ಮ ತಾಯರು ಹೇಳ್ತಾರೆ ನಡಿ. ಇವತ್ತು ಸಂತೆ ಹೇಗಿತ್ತೆ ಅಪ್ಪಾಜಿ? ಸಂತೆ ಅಲ್ಪ ಟಮಾಟಿ ಹಣ್ಣ ಸಸ್ತ, ಉಳ್ಕಿದೆಲ್ಲ ದುಬಾರಿ. ಅಲ್ಲ ಸಂತೆ ಸರಿ ಇದ್ದಿದ್ದಿಲ್ಲ. ಸಂತೆ ಏನು ಭಾಳ ಐತಿ, ತರಕಾರಿ ಏನು ಸವಿ ಜಗ್ ಹಚ್ಚಾರ, ಆದ್ರೆ ಮಳೆ ಒಂದು ಸುದ್ದಿಲ್ಲ ಪಾಪ. ಕಕಡಿ ಕಾಳ ಅದ ದುಬಾರಿ ನೋಡ್ರಿ. ಎಣ್ಣೆ ಪ್ಯಾಕೆಟ್ ಯಾರಿಗಪ್ಪ ಅದು? ಅಜ್ಜರಿಗೆ. ಅಜ್ಜಾರಿಗೆ ಹಲ್ಲಿಲ್ಲ. ಹಚ್ಕೊಡ್ ಪಾಪ. ನೋಡ್ರಿ ನಮ್ಮ ಅಜ್ಜರಿಗೆ ಹಚ್ಕೊಡ ಅಂತ ನಾವಪ್ಪ. ನೋಡಿ ನಮ್ಮ ನಾಗಪ್ಪ ಬಂದ ನಮ್ಮ ನಾಗಪ್ಪ ಈಗೆಲ್ಲ ಸ್ಟೈಲಾಗಿ ಮಾಡ್ಕೊಂಡು ಊಟ ಮಂಡ್ಯಕ್ಕೆ ತಿನ್ನಕ್ಕೆ ಬಂದವ್ರೆ. ಇದೆಲ್ಲ ನೋಡ್ರಿ ಅಲ್ಲಿ ನಾಳೆ ಅಂಗಡಿಯಾಗ ಮಿರ್ಚಿ ಮಾಡಕ್ಕೆ ಮಂಡ್ಯಕ್ಕೆ ತಂದಿದೆ. ಇದು ಮಿರ್ಚಿ ಸಂತಿ ಸಕ್ಕತ್ತಾಗಿದೆ. ಮೈಸೂರು ಪಾಕು, ಖಾರ, ವಟಾಣಿ, ಉಂಡೆ ಮತ್ತು ಮಿರ್ಚಿ, ಬಜ್ಜಿ ಅವೆಲ್ಲ ತಂದೀವಿ. ನಾವು ರೆಡಿ ಮಂಡ್ಯಕ್ಕೆ ಹೊಡ್ಯಾಕ ಸ್ವಲ್ಪ ಜೋರು ಮಾತಾಡಬೇಕು ನೋಡಿದ್ರೆ. ಹಾಗೆ ಹೊರಗಡೆ ಹೋಗೋಣ. ಎಲ್ಲರೂ ಹೊರಗಡೆ ಕೂತ್ಕೊಂಡಿದ್ದಾರೆ. ನಮ್ಮ ಅಜ್ಜರು ಕೊಡ್ತಾರೆ. ನಮ್ಮಪ್ಪ ಗಿಡ್ಡು ಬಂದ. ಗಿಡ್ಡು ಏನು ಮಾಡ್ತಾರೆ? ಗಿಡ್ಡು ಬಾರಲಿ ಏನೇನೇ ಸ್ವಲ್ಪ ಬಂದ ಬಿಟ್ಟು ಅಂತ ನೋಡ್ರಪ್ಪ. ಈಗ ಹೇಳೋ ಮಾತು ಕೇಳಲ್ಲ ಇವರು. ಓಕೆ ಗೈಸ್, ನಾನು ಸಿಗ್ತೀನಿ ಆಮೇಲೆ. ಇವರು ನೋಡಿ ಈಗ ಮಂಡ್ಯಕ್ಕೆ ಏನೇನು ತೋರಿಸಿ ಎಲ್ಲ. ಮಿರ್ಚಿ, ಹಾಂ 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 ಉಂಡಿ, ಜೋರು ಮಾತಾಡ್ತಾರೆ. ಖಾರ, ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ, ಪಲಾವ್ ಮಸಾಲೆ. ಗುರು, ಈಗ ನಮ್ಮ ಮನೆಯಲ್ಲಿ ಹೊಸ ಮೀನು, ಇವತ್ತು ಮೀನು ತುಂಬ ದೂರದಿಂದ ಬಂದಿದೆ. ಆ ಮೀನು ನಮ್ಮ ಮಾವ ತಂದಿದ್ದಾನೆ. ನೋಡಿ ಮೀನು ಸಾರು ಕುಡಿತಾ ಇದೆ. ಇದು ನೋಡಿ ಇಷ್ಟೊಂದು ಡಬ್ರಿ, ದೊಡ್ಡ ಡಬ್ರಿ. ಇವತ್ತು ಮತ್ತು ನಾಳೆ ಬೆಳಗ್ಗೆ ಅಷ್ಟೇ ಆಗುತ್ತೆ ನಮಗೆ. ಡಬ್ರಿ ಫುಲ್ ತುಂಬಿದೆ. ಈಗ ಯಾವ ಮೀನಿದೆ? ಮೀನು ಯಾವ್ದು ಹೇಳಮ್ಮ? ಇವು ದೊಡ್ಡ ಹೋಳಿ ಮೀನ. ಹೋಳಿ ಮೀನ ಅವು ಕೇಳಬೇಕಲ್ಲ ಈ ಹೆಸರು. ಏನು ಚೆನ್ನಾಗಿದೆ ನಮ್ಮ ಮೀನ? ಬರೋಬ್ಬರಿ ಐತಿ. ಹಾಂ ನೋಡ್ರಿ ಗುರು, ನೋಡ್ರಿ ಇಲ್ಲಿ ಮೀನ ನೋಡಿ ಫಸ್ಟ್ ಎಷ್ಟು ಚೆನ್ನಾಗಿದೆ ಮೀನ. ಇದು ನೋಡಿದ್ರೆ ಭಯ ನೀರು ಬರೋ ಅಂಥವು. ಏನೇನು ಆಗಿದೆ ಮೀನೊಳಗೆ ಏನಿಲ್ಲ ಹೊಸ ಮೀನ, ಇದ್ರ ಬಗ್ಗೆ ಮಾಹಿತಿ ಕೊಡಮ್ಮ ಸ್ವಲ್ಪ. ಟೇಸ್ಟ್ ಮಾಡಿ ನೀನು. ನಾ ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಚಲೋ ಮೀನ ಅಂದ್ರೂ ಭಯಂಕರ ಐತಿ. ಅವರು ಮಾಡ್ಬೇಕಂದ್ರೆ ಇಂಥ ಮೀನ ಮಾಡ್ಬೇಕು. ಹಾಂ, ರುಚಿ ಮಾತ್ರ A1 ಐತಿ. ನನಗೆ ಮಾತ್ರ ತುಂಬ ಹಿಡಿಸ್ತ ಮೀನ. ನೋಡು ಸಾರಿನ ಡಬ್ರಿ ದೊಡ್ಡದು, ಮತ್ತು ಈ ಕಡೆ ಮೀನ ಒಂದು 7 ಮಂದಿ ಇದೆ ಇವತ್ತು ವಯಸ್ಸೋಣ. ಹಾಂ, ಫ್ರೈ ಹೆಂಗೆ ಮಾಡಿದೇವ? ಫ್ರೈ ಮಸಾಲೆ ಹಾಕ್ಯಾನಿ. ಆದ್ರೆ ಎಲ್ಲ ಮೀನಕ್ಕಿಂತ ಈ ಮೀನ ನಿನಗೆ ಇವತ್ತು ಹಿಡಿಸೈತಿ. ಇವತ್ತು ನಿನಗೂ ಹಿಡಿಸೈತಿ, ಎಲ್ಲರಿಗೂ ಹಿಡಿಸೈತಿ. ಅದು ತಿಂದ ಮೇಲೆ ರುಚಿ ನೋಡ್ಬೇಕಲ್ಲ ನಾವು. ನೀ ರುಚಿ ಹೆಂಗೆ ಮಾಡಿದಿ ಏನು ಅನ್ನೋದು ಗೊತ್ತಾಗ್ತೈತೆ ನೀನು. ನಾ ಟೇಸ್ಟ್ ಮಾಡೇನಿ. ಅಲ್ಲ ಮಾಡೇನಿ ಟೇಸ್ಟ್, ಸಖತ್ತಾಗೈತಿ. ಆದರೆ ಇದು ಈ ಮೀನು ಮಾತ್ರ ಹಿಡಿಸ್ತಲ್ಲ ಮನೆ. ಏನೇನು ಹಾಕಿದಿ ಇದ್ರ ಡಿಫ್ರೆಂಟ್ ಅಲ್ಲ ನೀನು ಮಾಡಿರೋದ? ಹಾಂ, ಅಲ್ಲ ಇನ್ನೂರ್ಗೂ ಹಿಂಗೆ ರವೆ ಹಾಕಿ ಅದು ಹಾಕಿ ಏನು ಮಾಡಿದ್ದಿಲ್ಲ ಆವಾಗ. ಇದು ಹೊಸ ಮೀನಿಗೆ ಹಿಂಗೆ ಮಾಡ ಅಂತಿ. ಹಾಂ, ಅದ್ರ ಬಗ್ಗೆ ಮಾಹಿತಿ ಕೊಡಮ್ಮ. ಉಪ್ಪು, ಖಾರ, ಅರ್ಶಿಣ ಪುಡಿ, ಫ್ರೈ ಮಸಾಲೆ ಎಲ್ಲ ಹಾಕಿ ಕಲಸ್ಕೋಬೇಕು. ಆಮೇಲೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ, ಒಂದು ಹುಡುಕಿ ಲಿಂಬೆ ಹಣ್ಣಿನ ರಸ ಹಾಕಿ ಕಲಸ್ಕೊಂಡು ಒಂದು ಕೆಜಿದ್ನಾಗ ರವೆ ಹಾಕ್ಬೇಕು. ಒಂದು ಚಿರಟಿ ರವೆ ಅದನ್ನು ಹಾಕ್ಕೊಂಡು ಅದನ್ನೆಲ್ಲ ಕಲಸ್ಕೊಂಡು ಅದನ್ನ ರವಾಗ ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ಹಂಗಾದ್ರೆ ಮೀನು ಊಟ ಜೋರು ಇವತ್ತು. ಅದರ ಪದ್ಧತಿ ಸರಿ ಐತಿ ಹೇಳಂಗದ. ಹಾಂ,
ಮೀನು ಮಾತ್ರ ನಮಗೆ ಕಬಾಬ್ ಗಿಬಾಬ್ ಏನೇನು ಬೇಡ ನೋಡ್ರಿ. ಮೀನು ಮಾತ್ರ A1 ಐತಿ. 500 ನೀರು ರೂಪಾಯಿ ನೋಡಿದ್ರೆ ಹೋಗ್ಲಿ, ಬಾಯಾಗ ನೀರು ಬರೋಂಥವು. 500 ರೂಪಾಯಿ ಹೋಗ್ಲಿ ಇಂಥವು ತಂದು ತಿಂದಿದ್ದು ಹೌದೌದು. ವಾರದಾಗ 2 ಸಲ ಅಲ್ಲ 1 ಸಲ ತಿಂದ್ಬಿಟ್ರೆ ಸಾಕು. ಸರ ತಿಂದ್ರೆ ಸಾಕು. ನಿಂಬೆಹಣ್ಣು ಹಾಕಿಲ್ರಿ? ನಿಂಬೆಹಣ್ಣು ಕೇಳಿಲ್ಲ ನೀವು ರಸ ಹಾಕ್ಯನಪ್ಪ ಅಂತ. ನಿಂಬೆಹಣ್ಣು ರಸನೂ ಬೇಕು ಅದಕ್ಕೆ. ಅಂದ್ರೆ ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಬಿಡ್ಬೇಕು. ಹಿಂಗೆ ಕಲಿಸ್ಕೋಬೇಕು. ರವೆ ಹಾಕಿದ್ರೆ ಟೇಸ್ಟ್ ಇರ್ತದೆ. ನೋಡಿ ರವೆ ಹಾಕಿ ಟೇಸ್ಟ್ ಮಾಡ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಕರಿಬೇಕು. ಜೋರಾಯ್ತು ಗುರು. ನಮಗೀಗ ನಮ್ಮ ಮಾವ ತಂದ್ರು ಮೀನು ಸಾಕಾಗಿದೆ ಗುರು. ಇವತ್ತು ಮಾತ್ರ ದಬಾಯಿಸಿದೆ. ಹಿಂದೆ ಮುಂದೆ ಏನು ನೋಡೋದಲ್ಲ, ಯಾರು ಬಂದರು ಯಾರು ಹೋದ್ರು ನೋಡೋದಿಲ್ಲ, ದಬಾಯಿಸದೆ. ಓಕೆ, ಲೆಟ್ಸ್ ಗೋ.